ಉತ್ತರ ಕನ್ನಡ ಜಿಲ್ಲೆ ಇದು ವ್ಯಾಪಕವಾಗಿ ಮಳೆ ಬೀಳುವಂತಹ ಜಿಲ್ಲೆ. ಹಾಗೆ ಉಷ್ಣಾಂಶ ಅಂತ ಬಂದಾಗ ಈ ಬೇಸಿಗೆ ಟೈಮ್ನಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಕೂಡ ದಾಖಲಾಗುವ ಜಿಲ್ಲೆಗಳ ಪೈಕಿ ಇದು ಒಂದು. ಈಗಲೂ ಕೂಡ ಹಾಗೆ ಆಗ್ತಾ ಇದೆ, ಜನ ಆಚೆ ಬರೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಇನ್ನು ಕಡಲ ತೀರ ಅಂತೂ ಇಲ್ಲಿ ಟೂರಿಸಂನ ಹಾಟ್ಸ್ಪಾಟ್, ಬಟ್ ಪ್ರವಾಸಿಗರಿಲ್ಲದೆ ಬಿಕೋ ಅಂತ ಇದೆ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕರಾವಳಿಯಲ್ಲಿ ಉಷ್ಣಾಂಶ ಏರಿಕೆ ಎಚ್ಚರಿಕೆ ನೀಡಿದ ಹವಾಮಾನ ಇಲಾಖೆ. ಉತ್ತರ ಕನ್ನಡ ಜಿಲ್ಲೆಯ 6 ಸ್ಥಳಗಳಲ್ಲಿ 40 ಡಿಗ್ರಿ ದಾಟಿದ ಉಷ್ಣಾಂಶ. ಬಿಸಿ ಗಾಳಿಯಿಂದ ರಸ್ತೆಗಳು ಖಾಲಿ, ಅಂಗಡಿ ಮುಂಗಟ್ಟು ಬಂದ್. ಒಂದೆಡೆ ಖಾಲಿ ಹೊಡಿತಾ ಇರೋ ರಸ್ತೆಗಳು, ಮತ್ತೊಂದೆಡೆ ಬಿಸಿಲ ತಾಪಕ್ಕೆ ಮುಚ್ಚಿದ ವಾಣಿಜ್ಯ ಮಳಿಗೆಗಳು. ಹೌದು, ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ್ದು. ಕಳೆದ 2 ದಿನದಿಂದ ಉತ್ತರ ಕನ್ನಡ ಜಿಲ್ಲೆಯ 6 ಪ್ರದೇಶದಲ್ಲಿ ತಾಪಮಾನ ಬಹು ಏರಿಕೆಯಾಗಿದೆ. ಕಾರವಾರದ ಸಾವಂತವಾಡದಲ್ಲಿ 41.3 ಡಿಗ್ರಿ ತಾಪಮಾನ ಏರಿಕೆ ಕಂಡ್ರೆ ಬಿಸಿ ಗಾಳಿಗೆ ಜನರು ಬೀದಿಗಿಳಿಯದಂತೆ ನಿರ್ಬಂಧಿಸಲಾಗಿದೆ. ನಿನ್ನೆ ಕಾರವಾರದಲ್ಲಿ 36 ಡಿಗ್ರಿಯಿಂದ 40 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. ಆದರೆ ಬಿಸಿ ಗಾಳಿಯ ಹೊಡೆತ ಜೋರಾಗಿದ್ದು ರಸ್ತೆಯಲ್ಲಿ ಸಂಚಾರ ಮಾಡೋಕೆ ಜನ ಹಿಂದೇಟು ಹಾಕುತ್ತಿದ್ದಾರೆ. ಇದರ ಪರಿಣಾಮ ವಾಣಿಜ್ಯ ವಹಿವಾಟಿಗೆ ಹಿನ್ನಡೆಯಾಗಿ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದು ರಸ್ತೆಗಳು ಖಾಲಿ ಹೊಡೆಯುತ್ತಿವೆ. ಕರಾವಳಿ ಭಾಗಗಳಲ್ಲಿ ಈಗಾಗಲೇ ದಾಖಲೆ ಉಷ್ಣಾಂಶ ಈಗ ದಾಖಲಾಗಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲೂ ಕೂಡ ಉಷ್ಣಾಂಶ ಹೆಚ್ಚಾಗಿದೆ. ನಿನ್ನೆ 41 ಡಿಗ್ರಿಯಷ್ಟು ತಾಪಮಾನ ಏರಿಕೆ. ಜನ ಬಿಸಿಲ ತಾಪಕ್ಕೆ ಬೆಂದು ಬೆಂಡಾಗಿದ್ದು ಅಂಗಡಿ ಮುಂಗಟ್ಟುಗಳು ಬಂದಾಗ್ತಾ ಇದ್ದಾವೆ. ಜನ ರಸ್ತೆಯಲ್ಲಿ ಓಡಾಡುವುದೇ ವಿರಳವಾಗಿದೆ. ನೀವು ನೋಡ್ಬೋದು, ಈ ಭಾಗದಲ್ಲಿ ಜನ ಛತ್ರಿಯ ಮೊರೆ ಹೋಗ್ತಾ ಇದ್ದಾರೆ. ಯಾಕಂದರೆ ಬಿಸಿಲ ತಾಪ ಹೇಗಿದೆ ಅಂತಂದರೆ ಬಿಸಿಲಿನಲ್ಲಿ 2 ನಿಮಿಷ ನಿಲ್ಲಲು ಕಷ್ಟವಾಗುವಂತಹ ಪರಿಸ್ಥಿತಿ ಈಗ ಕರಾವಳಿ ಭಾಗದಲ್ಲೂ, ಅದರಲ್ಲೂ ಕಾರವಾರದಲ್ಲಿ ಇರುವಂಥದ್ದು. ನೀವು ನೋಡ್ಬೋದು, ಈ ಭಾಗದಲ್ಲಿ ಇನ್ನು ಅಂಗಡಿ ಮುಂಗಟ್ಟುಗಳು ಬಂದಾಗ್ತಾ ಇದ್ದಾವೆ. ಯಾಕೆಂತಂದರೆ ತಾಪಮಾನ ಹೆಚ್ಚಾಗಿದೆ. ಅದರ ಜೊತೆಗೆ ಉಷ್ಣಾಂಶ ಏನು ಬಿಸಿಲ ತಾಪ ಕೂರ್ಲಿಕ್ಕೂ ಕೂಡ ಆಗ್ತಾ ಇಲ್ಲ. ಅಂಗಡಿ ಭಾಗಗಳಲ್ಲಿ ಕೂಡ ಜನ ಕೂರ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡ್ತಾ ಇದ್ದಾರೆ. ಇನ್ನು ನೀವು ನೋಡ್ಬೋದು, ಆ ಭಾಗದಲ್ಲಿ ಅಂಗಡಿ ಮುಂಗಟ್ಟುಗಳು ನಿಧಾನವಾಗಿ ಬಂದಾಗ್ತಾ ಇದ್ದಾವೆ. ಯಾಕೆಂದರೆ ಮಧ್ಯಾಹ್ನದ ವೇಳೆಯಲ್ಲಿ ತಾಪಮಾನ ಹೆಚ್ಚಾಗಿದೆ. ಜೊತೆಗೆ ಉಷ್ಣಾಂಶ ಹೆಚ್ಚಾಗಿರೋದ್ರಿಂದಾಗಿ ಜನ ಬಿಸಿಲಿನಲ್ಲಿ ರಸ್ತೆಯಲ್ಲಿ ಓಡಾಡ್ತಾ ಇಲ್ಲ. ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದಾರೆ. ಇನ್ನು ಹೋಟೆಲ್ಗಳನ್ನು ಬಂದ್ ಮಾಡುವಂಥ ಸಿಚುವೇಶನ್ ಕೂಡ ಈ ಭಾಗದಲ್ಲಿ ಈಗ ಉದ್ಭವ ಆಗಿದೆ. ಯಾಕೆಂದರೆ ಹೋಟೆಲ್ಗೆ ಕೂಡ ಗ್ರಾಹಕರೇ ಬರದೇ ಇದ್ದರೆ ಹೋಟೆಲ್ ನಡೆಸೋದೇ ಹೇಗೆ? ಇಲ್ಲಿಯ ತಾಪಮಾನಕ್ಕೆ ಜನ ಈಗ ಬೀದಿಯಲ್ಲಿ ನಿಲ್ಲುವಂಥ ಪರಿಸ್ಥಿತಿಯೇ ಇಲ್ಲ. ಆ ರೀತಿಯಲ್ಲಿ ಒಂದು ರೀತಿಯ ಉಷ್ಣಾಂಶ, ಅದರಲ್ಲೂ ಬಿಸಿಲ ಬೇಗ ಈ ಭಾಗದಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಭಾಗದಲ್ಲಿ ಹೆಚ್ಚಿನ ತಾಪಮಾನ ಜನರು ಬೀದಿಗಿಳಿಯದಂತೆ ಮಾಡಿದೆ. ಇನ್ನು ಕಾರವಾರದಲ್ಲಿ ಬಿಸಿ ಗಾಳಿ ಹೊಡೆತಕ್ಕೆ ಇಡೀ ನಗರ ನಿಷೇಧಾಜ್ಞೆ ಜಾರಿಯಾದಂತೆ ಭಾಸವಾಗುತ್ತಿತ್ತು. ರಸ್ತೆಗಳು ಖಾಲಿ ಹೊಡೆದ್ರೆ ಕಾರವಾರದ ರವೀಂದ್ರನಾಥ ಠಾಗೂರ್ ಕಡಲ ತೀರ, ರಾಕ್ ಗಾರ್ಡನ್, ವಾರ್ಶಿಪ್ಗಳಿಗೆ ಪ್ರವಾಸಿಗರು ಬಾರದೆ ಖಾಲಿ ಹೊಡಿತಾ ಇದೆ. ಇನ್ನು ಬಿಸಿ ಗಾಳಿ ಹೊಡೆತಕ್ಕೆ ಜನ ತಂಪು ಪಾನೀಯಗಳ ಮೊರೆ ಹೋದ್ರೆ ಮನೆಯಲ್ಲೇ ಜನ ಉಳಿಯುವಂತಾಗಿದೆ. ಇದಲ್ಲದೆ ಬಿಸಿಲಿನಲ್ಲಿ ಸಂಚರಿಸಿದ ಜನ ತಲೆನೋವು, ಜ್ವರದಿಂದ ಬಳಲುವಂತಾಗಿದೆ. ಬಿಸಿಲು ಕೂಡ ಸಿಕ್ಕಾಪಟ್ಟೆ ಪ್ರಖರವಾಗಿದೆ. 5 ದಿವಸದಿಂದ ಹವಾಮಾನ ಇಲಾಖೆ ನಮಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಈ ಭಾಗದಲ್ಲಿ ಬಹಳಷ್ಟು ಬಿಸಿಲು ಮತ್ತು ಉಷ್ಣಾಂಶ ಇರಬಹುದು ಅಂತೇಳಿ. ಅದೇ ಪ್ರಕಾರ ಆಗ್ತಾ ಇದೆ. ನಿನ್ನೆ ಅಂತೂ ಹೈಯೆಸ್ಟ್ ಆಲ್ಮೋಸ್ಟ್ 41 ಸೆಂಟಿಗ್ರೇಡಿಗೆ ಹೋಗ್ಕೊಂಡು ಉಷ್ಣತೆ ಮುಟ್ಟಿದೆ. ವ್ಯಾಪಾರ ವಹಿವಾಟು ಬಹಳ ಕಡಿಮೆ ಆಗಿದೆ. ಜನಸಂಖ್ಯೆ ಬಹಳ ಕಡಿಮೆ ಆಗಿದೆ. ಸಮುದ್ರ ತೀರದಲ್ಲಿ ಅಥವಾ ಜನ ಸುತ್ತಾಡುವ ಜಾಗದಲ್ಲಿ ಜನರು ಬಹಳ ಬರ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಬಿಸಿಲು ಕಡಿಮೆ ಆಗ್ಬೋದು ಅನ್ನುವಂಥ ಎಲ್ಲರೂ ಒಂದು ಆಶಾಭಾವನೆ ಇಟ್ಕೊಂಡಿದ್ದಾರೆ. ಆದರೆ ಪರಿಸ್ಥಿತಿ ನೋಡಿದರೆ ಹಂಗೆ ಅನಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಜನರಿಗೆ ಸುಸ್ತು, ತಲೆನೋವು, ಅದೆಲ್ಲ ಸುಮಾರಷ್ಟು ಕಂಪ್ಲೇಂಟ್ಸ್ ಎಲ್ಲ ಬರ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಮುಂದಿನ 3 ದಿನ ಬಿಸಿ ಹವೆ ವಾತಾವರಣದ ಎಚ್ಚರಿಕೆಯನ್ನು ರಾಜ್ಯ ನೈಸರ್ಗಿಕ ವಿಕೋಪ ನಿಗಾ ಕೇಂದ್ರ ನೀಡಿದೆ. ಇದರ ಬೆನ್ನಲ್ಲೇ ಬಿಸಿ ಗಾಳಿ ಕರಾವಳಿಗರನ್ನು ಮನೆಯಲ್ಲೇ ಬಂಧಿಯಾಗಿಸಿದ್ದು ಮತ್ತಷ್ಟು ತಾಪಮಾನ ಹೆಚ್ಚಾದ್ರೆ ಏನು ಗತಿ ಅನ್ನುವ ಭಯದಲ್ಲಿ ದಿನ ಕಳೆಯುವಂತಾಗಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.